ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ಸೊ ಇವತ್ತಿನ ರೀಡಿಂಗ್ ಏನು ಅಂತ ಅಂದ್ರೆ, ನೆಕ್ಸ್ಟ್ ಅಪ್ಕಮಿಂಗ್ 2 ಮಂತ್ಸ್ ಹೇಗಿರುತ್ತೆ ಅಂತ. 1-10-19-28 ಅಲ್ಲಿ ಯಾರು ಬಾರ್ನ್ ಆಗಿದ್ದೀರಾ, ಕೋಡ್ ನಂಬರ್ 1 ಅಂದ್ರೆ ನಿಮ್ಮ ಡ್ರೈವರ್ ನಂಬರ್ 1 ಆಗಿರುತ್ತೆ. ಸೊ 1-10-19-28 ಈ ಡೇಟ್ಸ್ ಅಲ್ಲಿ ಯಾರು ಬಾರ್ನ್ ಇದ್ದೀರಾ, ನಿಮ್ಮ ಬರ್ತ್ ಡೇಟ್ ಈ ಡೇಟ್ ಆಗಿದ್ರೆ ನಿಮ್ಗೆ ಇದು ವಿಡಿಯೋ. ಸೊ ಡೈಲಿ ಒಂದೊಂದು ಸೀರೀಸ್ ನ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾಳೆ ಬಂದ್ಬಿಟ್ಟು ಕೋಡ್ ನಂಬರ್ 2 ಮಾಡ್ತೀನಿ, ಅಂದ್ರೆ ಡ್ರೈವರ್ ನಂಬರ್ 2-11-20-29 ಇದು ನಾಳೆ ಮಾಡ್ತೀನಿ. ಸೊ ಇವತ್ತು ಬಂದ್ಬಿಟ್ಟು 1-10-19-28 ನೆಕ್ಸ್ಟ್ 2 ಮಂತ್ಸ್ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಅನ್ನ ಹಾಕ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. 500 ಆಗಿದ ತಕ್ಷಣ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ಗಿಫ್ಟ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ವಿಲ್ ಸಿ, ಆದಷ್ಟು ಬೇಗ 500 ಆಗಲಿ ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ಹಾರೈಕೆ ನನಗೆ ಬೇಕು. ಪ್ಲೀಸ್ ಡೂ ದಟ್. ಒಂದು ಲೈಕ್ ಅನ್ನ ಮಾಡಿ. ದಟ್ ವಿಲ್ ಬಿ ಅ ಫಾರ್ಮ್ ಆಫ್ ಎನರ್ಜಿ ಎಕ್ಸ್ಚೇಂಜ್ ಅಂಡ್ ಆಲ್ಸೋ ಅ ಫಾರ್ಮ್ ಆಫ್ ಗ್ರಾಟಿಟ್ಯೂಡ್. ಓಕೆ ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಪ್ಲೀಸ್ ಗೈಡ್. ನೆಕ್ಸ್ಟ್ ಅಪ್ಕಮಿಂಗ್ 2 ಮಂತ್ಸ್ ಹೇಗಿರುತ್ತೆ, ಟಿಲ್ ಜನವರಿ ತನಕ ಹೇಗಿರುತ್ತೆ. ಓಕೆ, ವೀಲ್ ಆಫ್ ಫಾರ್ಚ್ಯೂನ್, ಯು ಆರ್ ಚೇಂಜಿಂಗ್ ಯುವರ್ ಲಕ್. ಹೇಳ್ತೀನಿ, ಫಸ್ಟ್ ಎಲ್ಲ ಕಾರ್ಡ್ಸು ತಗೋಬೇಡ, ಆಮೇಲೆ ನಾನು ಹೇಳ್ತೀನಿ. ಟ್ರಾನ್ಸ್ಫಾರ್ಮೇಶನ್ ಆಗ್ತಿದ್ದೀರಾ ತುಂಬಾ ಜನ. ಎಸ್, ಟ್ರಾನ್ಸ್ಫಾರ್ಮೇಶನ್. ಎಸ್, ಗೆಟಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಗೇನ್. ಓಕೆ ಓಕೆ, ಅಗೇನ್ ಅಂದರೆ ನಾನು ಆ್ಯಕ್ಚುಲಿ ಅವಾಗಲೇ ಒಂದು ರೀಡಿಂಗಲ್ಲಿ ಬಂದಿತ್ತು. ಯಾ, ಕ್ವೀನ್ ಆಫ್ ವಾಂಡ್ಸ್. ಥ್ಯಾಂಕ್ ಯು ರಾಧೇಶ್ಯಾಮ್, ಶ್ರೀ ರಾಧೇಶ್ಯಾಮ್. ರಾಧೆ 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 ರಾಧೆ. ಪ್ಲೀಸ್ ಗೈಡ್ ಮೈ ಪೀಪಲ್ಸ್. ರಾಧೆ 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 ರಾಧೆ. ಓಕೆ ಓಕೆ, ರಾಧೆ ರಾಧೆ. ಎಸ್ ಎಸ್, ಬಾಟಮ್ ಆಫ್ ದ ಡೆಕ್. ಓಕೆ ಓಕೆ, ಸಿ, ನಿಮ್ಮ ಲಕ್ ನೀವು ಚೇಂಜ್ ಮಾಡ್ತಾ ಇದ್ದೀರಾ. ಓಕೆ, ಒಂದು ಟ್ರಾನ್ಸ್ಫಾರ್ಮೇಶನ್. ಡೆತ್ ಕಾರ್ಡ್ ಬಂದಿದೆ. ಸೊ ಹೆದರೋವಂಥದ್ದಲ್ಲ. ನೀವು ಏನು ಕಾರ್ಮಿಕ್ ಸೈಕಲ್ಸ್ ಅಲ್ಲಿ ಇಲ್ಲಿವರೆಗೂ ಫೇಸ್ ಮಾಡ್ತಾ ಇದ್ರಲ್ಲ, ಆ್ಯಂಡ್ ಹೆಲ್ತ್ ಸರಿ ಇಲ್ಲ, ಮನಿ ರಿಲೇಟೆಡ್ ತುಂಬಾ ಟೈಟ್ ಇತ್ತು, ಏನೇ ಆದ್ರೂ ಯೋಚನೆ ಮಾಡ್ಬೇಕಪ್ಪ, ₹1 ಖರ್ಚು ಮಾಡ್ಬೇಕಂದ್ರೂ ಯೋಚನೆ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಇತ್ತಲ್ಲ. ಸೊ ಈಗ ಅಪ್ಕಮಿಂಗ್ ಡೇಸ್ ಅಲ್ಲಿ ಅದಿರೋದಿಲ್ಲ. ಖಂಡಿತವಾಗ್ಲೂ ಯು ಆರ್ ಗೆಟಿಂಗ್ ಬ್ಯೂಟಿಫುಲ್. ಸಿ, ಪಾಸ್ಟ್ ಎನರ್ಜಿ ಇದು. ಈ 3 ಕಾರ್ಡ್ ಇದೆಯಲ್ಲ, ದಿಸ್ ಇಸ್ ದ ಪಾಸ್ಟ್ ಎನರ್ಜಿ. ಸೊ ಯು ಆರ್ ಟ್ರಾಪ್ಡ್. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಟ್ರಾಪ್ ಆಗಿದ್ರಿ, ನಿಮ್ಮ ಒಂದು ನೆಗೆಟಿವ್ ಪ್ಯಾಟರ್ನ್ ಅಲ್ಲಿ ಟ್ರಾಪ್ ಆಗಿದ್ರಿ, ನಿಮ್ಮದೇ ಆದ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಟ್ರಾಪ್ ಆಗಿದ್ರಿ, ಸ್ಲೀಪ್ಲೆಸ್ ನೈಟಿಗೆ ಹೋಗಿದ್ರಿ, ಸರಿಯಾಗಿ ನಿದ್ದೆನೂ ಮಾಡ್ತಾ ಇರಲಿಲ್ಲ, ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ನಿಮ್ಮನ್ನು ನೀವು ಕೇರ್ ಮಾಡ್ಕೊತಾ ಇರಲಿಲ್ಲ, ತುಂಬಾ ನೆಗ್ಲಿಜಿಬಲ್ ಆಗಿ ಒಟ್ಟೇನೋ ಇರಬೇಕು, ಲೈಫ್ ಲೀಡ್ ಮಾಡಬೇಕು ಅನ್ನೋ ರೀತಿ ಲೀಡ್ ಮಾಡ್ತಾ ಇದ್ರಲ್ಲ. ಸೊ ದಿಸ್ ಇಸ್ ದ ಪಾಸ್ಟ್ ಎನರ್ಜಿ. ಸೊ ಯಾವಾಗ ನೀವು ಪಾಸ್ಟ್ ಥಿಂಗ್ಸ್ ಅನ್ನ ಬಿಟ್ಟು ಮೂವ್ ಆನ್ ಆಗೋದಕ್ಕೆ ಧೈರ್ಯವಾಗಿ ಎದ್ದು ನಿಲ್ತೀರಾ, ಅವಾಗಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಇಲ್ಲಿ ಯೂನಿವರ್ಸು ಹೇಳ್ತಾ ಇದ್ದಾರೆ. ಓಕೆನಾ? ಬಿಕಾಸ್ ಹಳೇದನ್ನ ಹೋಲ್ಡ್ ಮಾಡಿದಷ್ಟು ನಮಗೆ ಅದು ಎಫೆಕ್ಟ್ ಆಗೇ ಆಗುತ್ತೆ. ಹೊಸ ಥಿಂಗ್ಸು ಅಟ್ರಾಕ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಅಪ್ಕಮಿಂಗ್ 2 ಮಂತ್ಸ್ ಅಲ್ಲಿ ನೀವು ಏನು ಅಟ್ರಾಕ್ಟ್ ಮಾಡ್ತಿದ್ರ, ಲಕ್, ಗುಡ್ ಲಕ್, ನಿಮ್ಮ ಲಕ್ ಚೇಂಜ್ ಆಗ್ತಾ ಇದೆ, ನಿಮ್ಮ ಸಮಯ ಬದಲಾಗ್ತಾ ಇದೆ. ಮ್ಯಾರೇಜ್ ಕಾರ್ಡ್ ಕೂಡ ಬಂದಿದೆ, ಬ್ಯೂಟಿಫುಲ್. ಟವರ್ ಕಾರ್ಡ್ ಕೂಡ ಬಂದಿದೆ, ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಕಾರ್ಮಿಕ್ ಸೈಕಲ್ಸು, ಕಾರ್ಮಿಕ್ ಪ್ಯಾಟರ್ನ್ಸು, 8 ಪೋರ್ಟಲ್, 9 ಪೋರ್ಟಲ್ ಅಲ್ಲಿ ತುಂಬಾ ಮಾತಾಡಿದ್ದೀನಿ. ಸೊ ಆಲ್ರೆಡಿ ಆ ಒಂದು ಸಿಚುವೇಶನ್ ಅಲ್ಲಿ ಯಾರೆಲ್ಲ ಗೋತ್ರು ಮಾಡಿದೀರಾ, ನೀವೆಲ್ಲ ಲೈಫ್ ನಲ್ಲಿ ಅಪ್ಕಮಿಂಗ್ ಅಲ್ಲಿ ತುಂಬಾ ಒಂದು ಪಾಸಿಟಿವ್ ಔಟ್ಕಮ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸಿ, ಮ್ಯಾರೇಜ್ ಕಾರ್ಡ್ ಬಂದಿದೆ. ಲವ್ ಲೈಫು, ಮ್ಯಾರೇಜ್ ಅಲ್ಲಿ ಸ್ಟೆಬಿಲಿಟಿ ಇರಲಿಲ್ಲ, ಇಲ್ಲಿವರೆಗೂ ಮ್ಯಾರೇಜ್ ಆಗ್ತಿರ್ಲಿಲ್ಲ, ಅಥವಾ ಸಂಬಂಧ ಬಂದ್ರು ಸರಿಯಾಗಿ ನನಗೆ ಕೂಡ್ತಾ ಇರಲಿಲ್ಲ, ಈ ಥರದ್ದೆಲ್ಲ ಯಾರಿಗಾದ್ರೂ ಇದ್ರೆ ಖಂಡಿತವಾಗ್ಲೂ ನಿಮಗೆ ಹೊಸ ಆಫರ್ ಬರ್ತಾ ಇದೆ, ಲವ್ ಆಫರ್ ಬರ್ತಾ ಇದೆ. ನಿಮ್ಮ ಟೈಮು ಚೇಂಜ್ ಆಗ್ತದೆ. ಇಲ್ಲಿವರೆಗೂ ಏನು ಆ ಪೇನ್ ಫೇಸ್ ಮಾಡಿದ್ರಿ, ಆ ಒಂದು ಸ್ಟ್ರಕ್ನೆಸ್ ಲೈಫಲ್ಲಿ, ಅಪ್ಪ ಏನು ಮುಂದೆ ಹೋಗ್ತಾನೆ ಇಲ್ಲ ಅಂತ ಫೇಸ್ ಮಾಡಿದ್ರಲ್ಲ, ಅದೆಲ್ಲ ಚೇಂಜ್ ಆಗ್ತದೆ. ಹೊಸ ಆಫರ್ ಬರ್ತಾ ಇದೆ ವಿತ್ ಕಂಪ್ಲೀಟ್ ಎಮೋಷನಲ್ ಫುಲ್ಫಿಲ್ಮೆಂಟ್, ವಿತ್ ಕಂಪ್ಲೀಟ್ ಸ್ಟೆಬಿಲಿಟಿ, ಒಂದು ಹ್ಯಾಪಿ ಹೋಮ್, ಹ್ಯಾಪಿ ಫ್ಯಾಮಿಲಿ ಯು ಆರ್ ಅಟ್ರಾಕ್ಟಿವ್. ಓಕೆ, ಸೊ 10-10-10 ಏಂಜಲಿಕ್ ನಂಬರ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಅದ್ರ ಜೊತೆಲಿ 555 ಏಂಜಲಿಕ್ ನಂಬರ್ ಯಾರು ನೋಡ್ತಾ ಇದ್ದೀರಾ, ಆ್ಯಂಡ್ 1111 ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ಲೀಸ್ ತಿಳಿಸಿ. ಓಕೆನಾ? ಸಿ, ಬ್ಯೂಟಿಫುಲ್ ಕಾರ್ಡ್ ಇದು, ಮ್ಯಾರೇಜ್ ಕಾರ್ಡು, ಆ್ಯಂಡ್ ವಿತ್
ಗ್ರೇಟ್ ಪ್ಯಾಷನ್ ಮತ್ತೆ ಸ್ಟೆಬಿಲಿಟಿ. ಒಬ್ಬ ಲಾಯಲ್ ಆಗಿರುವಂತಹ ಪರ್ಸನ್ ನಿಮ್ ಲೈಫಿಗೆ ಬರ್ತಾರೆ. ನೀವೇನ್ ಇಲ್ಲಿವರೆಗೂ ಕಮಿಟ್ಮೆಂಟ್ ಕೇಳಿದ್ರಿ, ಕಮಿಟ್ಮೆಂಟ್ ಸಿಕ್ಕಿರ್ಲಿಲ್ಲ ನಿಮ್ಗೆ, ಅದೆಲ್ಲಾನು ಸಿಗ್ತಾ ಇದೆ. ಸೊ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಎಮೋಷನ್ಸ್ ನೀವು ಬ್ಯಾಲೆನ್ಸ್ ಔಟ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಹಳೆ ಥಿಂಗ್ಸ್ ಅನ್ನ ಬಿಟ್ಬಿಟ್ಟು ಮೂವ್ ಆನ್ ಆಗ್ಬೇಕಾಗತ್ತೆ. ಧೈರ್ಯವಾಗಿ ಮೂವ್ ಆಗಿ. ಓಕೆ, ಸಿ ನಿಮ್ಮ ಒಂದು ಕರಿಯರ್ ಅಲ್ಲಿ ಕೂಡ ಗ್ರೋತ್ ಕಾಣಿಸ್ತಾ ಇದೆ. ತುಂಬಾ ನೇಮ್ ಫೇಮ್ ಎಲ್ಲ ನೀವು ತಗೋತೀರಾ. ನಿಮ್ಮ ಜೊತೆಯಲ್ಲಿ ಯಾರಾದ್ರೂ ಇದ್ರೆ ನಿಮ್ಮ ಸಂಗಡಿಗರು ಅಂದ್ರೆ ತುಂಬಾ ನಂಬಿಕಸ್ತ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಸುಮ್ನೆ ಯಾರ್ಯಾರ್ದೋ ಮಾತು ಕೇಳಿ ಅಂತಲ್ಲ. ಯಾರಾದ್ರೂ ಹಿರಿಯರು ಅಥವಾ ತುಂಬಾ ನಂಬಿಕಸ್ತರು ನಿಮ್ಮ ಸರ್ಕಲ್ ಅಲ್ಲಿ ಒಂದೇನಾದ್ರೂ ಸಲಹೆಯನ್ನ ಕೊಟ್ರೆ ಅದನ್ನ ಕನ್ಸಿಡರ್ ಮಾಡಿ ಇನ್ ಫ್ಯೂಚರ್ ಅಲ್ಲಿ, ಈ ಒಂದು ಅಪ್ಕಮಿಂಗ್ 2 months ಅಲ್ಲಿ. ಓಕೆನಾ? ಸೊ ತುಂಬಾ ಚೆನ್ನಾಗಿ ಕರಿಯರ್ ಗ್ರೋತ್ ಇದೆ. ತುಂಬಾ ಮೆಚುರಿಟಿಯಿಂದ ನೀವು ನಿಮ್ಮ ಕರಿಯರ್ ನ ಹ್ಯಾಂಡಲ್ ಮಾಡೋದು ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಎಮೋಷನ್ಸ್ ಮೇಲೆ ನೀವು ಖಂಡಿತವಾಗ್ಲೂ ವರ್ಕ್ ಮಾಡಿ. ಬಿಕಾಸ್ ಇಲ್ಲಿ ಸ್ವಲ್ಪ ಕೆಲವರು ತುಂಬಾ ಒಂದು ಏನಂತಾರೆ ಮ್ಯಾಸ್ಕ್ಲೈನ್ ಎನರ್ಜಿಯಲ್ಲಿ ಇದ್ದೀರಾ. ಸ್ವಲ್ಪ ಅದರಿಂದ ಹೊರಗೆ ಬನ್ನಿ. ಫೆಮಿನಿಟಿ ಅವ್ರಿಗೆ, ಎಸ್ಪೆಷಲಿ ಫೆಮಿನಿಟಿ ಅವ್ರಿಗೆ ಫೆಮಿನೈನ್ ಎನರ್ಜಿಗೆ ಸ್ವಲ್ಪ ಬರ್ಬೇಕಾಗತ್ತೆ ನೀವು. ಯಾಕಂದ್ರೆ ಕರಿಯರ್, ಜವಾಬ್ದಾರಿ, ಮನೆ ಜವಾಬ್ದಾರಿ ಅಂತೇಳಿ ಕಂಪ್ಲೀಟ್ ನೀವು ಮ್ಯಾಸ್ಕ್ಲೈನ್ ಎನರ್ಜಿಯಲ್ಲಿ ಶೋ ಮಾಡ್ತಾ ಇದ್ದೀರಾ. ನಿಮ್ಗೆ ಇಷ್ಟ ಇಲ್ಲದ್ರು ನೀವು ಮ್ಯಾಸ್ಕ್ಲೈನ್ ಎನರ್ಜಿ ತರ ಆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಸ್ವಲ್ಪ ನೀವು ಅದರಿಂದ ಹೊರಗೆ ಬಂದು ಮೆಡಿಟೇಷನ್ ನ ಮಾಡಿ ಸ್ವಲ್ಪ ಫೆಮಿನೈನ್ ಎನರ್ಜಿಗೆ ಸ್ಟೆಪ್ ಇನ್ ಆಗಿ ನಿಮ್ಮ ಇಂಟ್ಯೂಷನ್ ನ ನೀವು ಕೇಳ್ಬೇಕಾಗತ್ತೆ. ಓಕೆ, ಯು ಹ್ಯಾವ್ ಟು ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡುತ್ತೆ. ಯು ಹ್ಯಾವ್ ದಟ್ ಕೆಪಬಿಲಿಟಿ. ಎಕ್ಸ್ಪಾನ್ಷನ್ ಮಾಡುವಂಥದ್ದು ನಿಮ್ಮ ಫ್ಯಾಮಿಲಿ ಲೈಫ್ ಆಗಿರ್ಬೋದು ಅಥವಾ ಕರಿಯರ್ ಲೈಫ್ ಆಗಿರ್ಬೋದು, ಅದ್ರಲ್ಲಿ ಗ್ರೋತ್ ಎಕ್ಸ್ಪಾನ್ಷನ್ ಆಗೋದಕ್ಕೆ ನಿಮ್ಗೆ ಎಲ್ಲ ಒಂದು ಕ್ಯಾಪಬಿಲಿಟಿ ಇದೆ. ಆ ಕೆಪಾಸಿಟಿ ಯು ಹ್ಯಾವ್. ಬಟ್ ದ ಥಿಂಗ್ ಏನು ಅಂತಂದ್ರೆ ನೀವೇ ಒಂದೊಂದ್ಸಲ ನೆಗೆಟಿವ್ ಮೈಂಡ್ ಸೆಟ್ಗೆ ಹೋಗ್ಬಿಡ್ತೀರಾ. ಅಯ್ಯೋ ನನ್ ಕೈಲಿ ಆಗಲ್ವೇನೋ, ಅಯ್ಯೋ ಇಷ್ಟು ದಿನ ಮಾಡ್ತಿದ್ದೀನಿ ಬಟ್ ಸ್ಟಿಲ್ ರಿಸಲ್ಟ್ ಬಂದಿಲ್ಲ, ಸೊ ಹಾಗಾಗಿ ಆಗಲ್ವೇನೋ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಹೋಗ್ಬಿಡ್ತೀರಾ. ಆ ಮೈಂಡ್ ಸೆಟ್ಟಿಗೆ ಹೋಗ್ಬೇಡಿ ನೀವು. ಬಿಕಾಸ್ ಗಾಡ್ ಈಸ್ ವಿತ್ ಯು ಅಂಡ್ ಯು ಹ್ಯಾವ್ ಆಲ್ ದ ಕೆಪಾಸಿಟಿ ಟು ಡೂ ವಾಟ್ ಯು ಡ್ರೀಮ್ಡ್ ಆಫ್. ನಿಮ್ಮ ಕನ್ಸನ್ನ ನನ್ಸ್ ಮಾಡ್ಕೊಳ್ಲಿಕ್ಕೆ ಎಲ್ಲವನ್ನು ಮಾಡುವಂತ ಶಕ್ತಿ ನಿಮ್ಮಲ್ಲೇ ಇದೆ. ಜಸ್ಟ್ ಯು ಹ್ಯಾವ್ ಟು ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ನ ನೀವು ಕೇಳ್ಬೇಕಾಗತ್ತೆ. ಒಂದು ಒಳ್ಳೆ ಮೆಸೇಜ್ ಅನ್ನ ನೀವು ರಿಸೀವ್ ಮಾಡ್ತೀರಾ. ಸೊ ನಿಮ್ಮ ಒಂದು ಥಾಟ್ಸ್ ಮೇಲೆ, ನಿಮ್ಮ ಒಂದು ಐಡಿಯಾಸ್ ಮೇಲೆ ನೀವು ವರ್ಕ್ ಮಾಡಿ. ನಿಮ್ಗೆ ಏನಾದ್ರು ನೀವು ಐಡಿಯಾಸ್ ಇದ್ರೆ ಅದ್ರ ಮೇಲೆ ನೀವು ವರ್ಕ್ ಮಾಡಿ. ಸ್ವಲ್ಪ ನೀವು ಚಿಕ್ಕ ಮಕ್ಳು ತರ ಇಮ್ಮೆಚೂರ್ಡ್ ಆಗಿ ಆಡ್ತೀರಾ, ಬಟ್ ಅದನ್ನ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಮೆಚೂರ್ಡ್ ಲೆವೆಲ್ ಅಲ್ಲಿ ಅದನ್ನ ಥಿಂಕ್ ಮಾಡಿ. ಓಕೆನಾ? ಸೊ ದೆನ್ ಏನಾದ್ರೂ ನಿಮ್ಗೆ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಅಥವಾ ಕರಿಯರ್ ಅಲ್ಲಿ ಆಗಿರ್ಬೋದು ಸ್ವಲ್ಪ ಏನಾದ್ರೂ ಕಾನ್ಫ್ಲಿಕ್ಟ್ ಅಂತ ಅನ್ಸಿದ್ರೆ ಸ್ವಲ್ಪ ಅದನ್ನ ತಾಳ್ಮೆಯಿಂದ ಡೀಲ್ ಮಾಡಿ. ನಿಮ್ಮ ಒಂದು ಒಪಿನಿಯನ್ಸ್ ಏನಿರುತ್ತೆ, ನಿಮ್ಮ ಒಂದು ವಿಷನ್ ಏನಿರುತ್ತೆ ಅದನ್ನ ಒಂದು ತಾಳ್ಮೆಯಿಂದ ಒಂದು ಒಳ್ಳೆ ರೀತಿಯಲ್ಲಿ ಅವರಿಗೆ ತಿಳಿಸೋದಕ್ಕೆ, ಅರ್ಥ ಮಾಡಿಸೋದಕ್ಕೆ, ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ನಾನು ಸೋತ್ ಹೋದೆ, ಅಯ್ಯೋ ನನ್ನನ್ನು ಯಾರು ಅರ್ಥ ಮಾಡ್ಕೊಳಲ್ಲ ಅನ್ನೋ ಹತಾಶೆಯಲ್ಲಿ ಇರ್ಲಿಕ್ಕೆ ಹೋಗ್ಬೇಡಿ. ಅಥವಾ ಪಾಸ್ಟ್ ಅಲ್ಲಿ ನಿಮ್ಗೆ ಯಾರಾದ್ರೂ ಆತರ ಪರ್ಸನ್ಸ್ ನಿಮ್ಗೆ ತುಂಬಾ ವಿರೋಧ ಮಾಡಿ ತುಂಬಾ ನಿಮ್ಗೆ ಪೇನ್ ಅನ್ನ ಕೊಟ್ಟು ನಿಮ್ಗೆ ಏನ್ ಹೇಳ್ತಾರೆ ಒಂದು ಐಸೋಲೇಷನ್ಗೆ ತಂದಿರ್ತಾರಲ್ಲ, ನೀವು ಐಸೋಲೇಟ್ ಆಗೋ ತರ ಮಾಡಿರ್ತಾರಲ್ಲ, ಅಂತ ಪರ್ಸನ್ಸ್ ನಿಮ್ ಲೈಫ್ ಅಲ್ಲಿ ಬಂದ್ರೆ ಅವ್ರನ್ನ ನೀವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಾರ್ಡ್ಸ್ ಹೇಳ್ತಾ ಇದೆ, ನಾನೇ ಹೇಳ್ತಿಲ್ಲ, ಕಾರ್ಡ್ಸ್ ಹೇಳ್ತಾ ಇದೆ. ಬಿಕಾಸ್ ಯು ವಿಲ್ ಗೆಟ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್. ಅಪ್ಕಮಿಂಗ್ ಡೇಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ರಿಲೇಶನ್ಶಿಪ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಪಾಸ್ಟ್ ರಿಲೇಶನ್ಶಿಪ್ ಬಂತು, ಅನ್ಬ್ಲಾಕ್ ಮಾಡಿದ್ರು, ಸೊ ಇಲ್ಲ ನಾನು ಹೋಗ್ತೀನಿ ವಾಪಸ್ಸು ಅವ್ರ ಹತ್ರ, ಆ ಬುಲ್ಶಿಟ್ ಥಿಂಗ್ಸ್ ನೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ನಿಮ್ಮಂತ ಇಡಿಯಟ್ಸ್ ಮತ್ತೊಬ್ರು ಇರೋದಿಲ್ಲ ಲೈಫ್ ಅಲ್ಲಿ. ಸಾರಿ ಟು ಸೇ ದಿಸ್, ಬಟ್ ದಿಸ್ ಇಸ್ ದ ಹಾರ್ಶ್ ಟ್ರೂತ್. ಓಕೆ, ಬಿಕಾಸ್ ಒಂದ್ಸಲ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನ ಆ ಲೋನ್ಲಿನೆಸ್ಸಿಗೆ ತಳ್ಳಿಬಿಟ್ಟು ನಿಮ್ಮನ್ನ ಐಸೋಲೇಟ್ ಮಾಡಿ ನಿಮ್ಮನ್ನ ಡಿಗ್ರೇಡ್ ಮಾಡಿ ಹೋಗಿರೋಂಥ ಪರ್ಸನ್ ನಿಮ್ ಲೈಫಲ್ಲಿ ವಾಪಸ್ ಬಂದ್ರ ಮೇಲೆ ಏನ್ರಿ ಅರ್ಥ ಮಾಡ್ಕೊಂತಾರೆ? ಏನಾದ್ರೂ ಅರ್ಥ ಮಾಡ್ಕೊಳಕ್ ಇರುತ್ತಾ? ನಥಿಂಗ್. ಅವರ ಒಂದು ಇನ್ನೇನೋ ಒಂದು ಸೆಲ್ಫಿಶ್ ಪರ್ಪಸ್ ನ ಫುಲ್ಫಿಲ್ ಮಾಡ್ಕೊಳಕ್ ಬಂದಿರ್ತಾರ ಅಷ್ಟೇ, ಅಥವಾ ನಾರ್ಸಿಸಿಸ್ಟ್ ಬಿಹೇವಿಯರ್ ಇಂದ ಬಂದಿರ್ತಾರೆ. ದಟ್ಸ್ ಇಟ್. ಅದ್ ಬಿಟ್ರೆ ಇನ್ನೇನಕ್ಕೂ ಬಂದಿರಲ್ಲ. ಸೊ ಎಲ್ಲಿವರೆಗೂ ನೀವು ಪಾಸ್ಟ್ ಥಿಂಗ್ಸ್ ಇಂದ ನೀವು ಮೂವ್ ಆಗಲ್ಲ, ಸಿ ಡೆತ್ ಕಾರ್ಡ್ ಅದನ್ನೇ ಹೇಳುತ್ತೆ. ಎಲ್ಲಿವರೆಗೂ ನೀವು ಪಾಸ್ಟ್ ಥಿಂಗ್ಸ್ ಇಂದ ಮೂವ್ ಆನ್ ಆಗಲ್ಲ ಅಲ್ಲಿವರೆಗೂ ಲೈಫಲ್ಲಿ ಏನು ಚೇಂಜಸ್ ನೀವು ನೋಡಲ್ಲ. ವೆನ್ ಯು ಸ್ಟಾರ್ಟ್ ಟು ಮೂವ್ ಆನ್ ಫ್ರಮ್ ದ ಪಾಸ್ಟ್ ಥಿಂಗ್ಸ್, ಡೆಫಿನೆಟ್ಲಿ ಯೂನಿವರ್ಸ್ ವಿಲ್ ಪ್ರೊವೈಡ್ ಯು ಆಲ್ ದ ಥಿಂಗ್ಸ್ ವಾಟ್ ಎವರ್ ಯು ವಾಂಟೆಡ್. ಸಮಟೈಮ್ಸ್ ನೀವು ಏನ್ ಅನ್ಕೊಂಡಿದ್ದೀರಾ ಅದನ್ನ ಕೊಡ್ತಾ ಇಲ್ಲ ಅಂದ್ರೆ ಅದೇನರ್ಥ ಅಂದ್ರೆ ಅದು ನಿಮ್ಗೆ ಅಥವಾ ನಿಮ್ಮ ಒಂದು ಜರ್ನಿಯಲ್ಲಿ ಅದು ಹೆಲ್ಪ್ಫುಲ್ ಇರೋದಿಲ್ಲ. ಓಕೆನಾ? ಸೊ ಕೆಲವೊಮ್ಮೆ ನಾವು ಹಠ ಮಾಡ್ತೀವಿ, ನಮ್ ತಂದೆ ತಾಯಿ ನಮ್ಗೆ ಏನೋ ಒಂದು ಕೊಡ್ಸಲ್ಲ ಅಂದಿದ ತಕ್ಷಣ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಕೆಲವೊಮ್ಮೆ ಅದು ನಮ್ಗೆ ಉಪಯೋಗ ಇರೋದಿಲ್ಲ. ನಾವು ಮಕ್ಕಳು ನೋಡಿದ್ದೆಲ್ಲ ಹಠ ಮಾಡ್ತಿರ್ತೀವಿ. ಸೊ ಮಕ್ಳಿಗೆ ಗೊತ್ತಾಗೋದಿಲ್ಲ ಅಂತೇಳಿ ಕೆಲವೊಂದು ಟೈಮಲ್ಲಿ ಅವರು ನಾವೆಷ್ಟೇ ಹಠ ಮಾಡಿದ್ರು ನಮ್ಗೆ ಕೊಡ್ಸೋದಿಲ್ಲ ಅಲ್ವಾ? ಸೊ ಅದೇ ತರ ಸೊ ನಮ್ಮೆಲ್ಲರಿಗೂ ತಂದೆ ತಾಯಿ ಆಗಿರುವಂತ ಯೂನಿವರ್ಸು
ಏನ್ ಮಾಡ್ತಾರೆ, ಕೆಲವೊಮ್ಮೆ ನಾವು ಹಠ ಮಾಡಿದ್ರು ಕೆಲವೊಂದನ್ನ ನಮ್ಗೆ ಕೊಡ್ಸಲ್ಲ. ಯಾಕಂದ್ರೆ ನಮ್ಮ ಜರ್ನಿಯಲ್ಲಿ ಅದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ನಮ್ಮ ಜರ್ನಿಯಲ್ಲಿ ಅದು ನಮ್ಗೆ ಬಾಧಕವಾಗಿ ಅಥವಾ ಒಂದು ಟ್ರಬಲ್ ಆಗಿ ನಮ್ಗೆ ಕಾಡ್ತಿರುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈಗ ನೀವೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪಾಸ್ಟ್ ಪರ್ಸನ್ ನೀವೇನ್ ಅನ್ಕೊಂಡು ಲವ್ ಮಾಡಿರ್ತೀರಾ, ಓ ಈಸ್ ಮೈ ಸೋಲ್ ಮೇಟ್, ಶೀಸ್ ಮೈ ಸೋಲ್ ಮೇಟ್, ಇವರೇ ಅಲ್ಟಿಮೇಟ್ ಅಂತ ಅನ್ಕೊಂತಾನೆ ಲವ್ ಮಾಡಿರ್ತೀರಾ. ಬಟ್ ನಿಮಗೆ ಗೊತ್ತಿತ್ತಾ ಕಾರ್ಮಿಕ್ ಸೈಕಲ್ ಅಲ್ಲಿ ಈ ತರ ಎಂಡ್ ಆಗುತ್ತೆ, ಸಡನ್ ಆಗಿ ಈ ತರ ಎಂಡ್ ಆಗುತ್ತೆ, ರಿಲೇಶನ್ಶಿಪ್ ಟ್ರಸ್ಟ್ ಇಶ್ಯೂಸ್ ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರಾ? ಇಲ್ಲ ತಾನೆ. ಅಲ್ಲಿವರೆಗೂ ಏನಿತ್ತು, ಒಬ್ರ ಮೇಲೊಬ್ರು ತುಂಬಾ ನಂಬಿಕೆ, ಏನೇ ಬಂದ್ರು ಎಂತ ಸಿಚುವೇಶನ್ ಬಂದ್ರು ಬಿಟ್ಟೋಗಲ್ಲ ಅಂತ. ಅಂತದ್ದೇ ಬಿಟ್ಟೋಗಿದೆ ಅಂತ ಅಂದ್ರೆ ಯು ಥಿಂಕ್ ಹಂಗಾರೆ ನಿಮ್ಮಿಂದ ಏನ್ ಫ್ರೀ ಜಡ್ಜ್ ಮಾಡಕ್ಕಾಗತ್ತೆ, ನಿಮ್ಮಿಂದ ಏನ್ ಫ್ಯೂಚರ್ನ ನೋಡಕ್ಕಾಗತ್ತೆ? ಸಾಧ್ಯ ಇದೆಯಾ? ಇಲ್ಲ ತಾನೆ. ಸೊ ಸರೆಂಡರ್ ಯುವರ್ ಸೆಲ್ಫ್ ಟು ದ ಯೂನಿವರ್ಸ್ ಅಥವಾ ಗಾಡ್. ನೀವು ಯಾವ ದೇವರನ್ನ ಬಿಲೀವ್ ಮಾಡ್ತೀರಾ ಅವ್ರಿಗೆ ಕಂಪ್ಲೀಟ್ ಆಗಿ ನೀವು ಸರೆಂಡರ್ ಆಗಿ ನಿಮ್ಮ ಲೈಫನ್ನ ಅವ್ರ ಹತ್ರ ಹಾಕಿ ಅವ್ರ ಪಾದದಡಿ ಹಾಕ್ಬಿಡಿ. ಸೊ ಇವತ್ತಿಂದ ನನ್ನ ಲೈಫು ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಿನ್ನ ಮಾರ್ಗದರ್ಶನದಂತೆ ನಡೀಲಿ, ನಂದೇನೂ ಇಲ್ಲ ಅಂತ ಹೇಳಿ ಕಂಪ್ಲೀಟ್ ಸರೆಂಡರ್ ಆಗ್ಬೇಕು. ಬರೀ ಹೇಳೋದಲ್ಲ, ಮನ್ಸಿಂದ ಯು ಹ್ಯಾವ್ ಟು ಸರೆಂಡರ್. ಅಂಡ್ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವರ ಒಂದು ಗೈಡೆನ್ಸ್ ಅನ್ನ ನೀವು ಸೀಕ್ ಮಾಡಿ. ಅವಾಗ ನಿಮ್ಗೆ ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣುತ್ತೆ. ನಿಮ್ಮ ಒಂದು ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ. ಪ್ರೊಫೆಷನಲಿ ಯಾರಾದ್ರೂ ಏನಾದ್ರು ಜಾಬು ಅಥವಾ ಪ್ರಮೋಷನ್ಗೆ ಟ್ರೈ ಮಾಡ್ತಿದ್ರೆ, ಕೆಲವ್ರು ಜಾಬ್ಲೆಸ್ ಇದ್ರಿ ಜಾಬಿಗೆ ಟ್ರೈ ಮಾಡ್ತಿದ್ರೆ ಖಂಡಿತ ಹೊಸ ಜಾಬ್ ಸಿಗುತ್ತೆ. ಆ್ಯಂಡ್ ಪ್ರಮೋಷನ್ಸಿಗೆ ಟ್ರೈ ಮಾಡ್ತಿದ್ರೆ ನಿಮ್ಮ ಸ್ಕಿಲ್ಸ್ ಮೇಲೆ ನೀವು ವರ್ಕ್ ಮಾಡೋದನ್ನ ನಿಲ್ಲಿಸಬೇಡಿ. ಸ್ವಲ್ಪ ರೆಸ್ಟ್ ಅನ್ನ ಮಾಡಿ. ಆ್ಯಂಡ್ ಆಫ್ಟರ್ ದಟ್ ಸ್ಟಾರ್ಟ್ ಟು ವರ್ಕ್ ಆನ್ ಯುವರ್ ಸೆಲ್ಫ್, ಐ ಮೀನ್ ಯುವರ್ ಸ್ಕಿಲ್. ಓಕೆ, ನಿಮ್ಮ ಸ್ಕಿಲ್ ಅನ್ನ ಎಷ್ಟು ನೀವು ಇಂಪ್ರೂವ್ ಮಾಡ್ಕೊತೀರೋ ಅಷ್ಟು ನೀವು ಹೈಯರ್ ಪೊಸಿಷನ್ಗೆ ನೀವು ಹೋಗ್ತೀರಾ. ಆ್ಯಂಡ್ ಡಿಸಿಪ್ಲಿನ್ಡ್ ಆಗಿರ್ಬೇಕಾಗತ್ತೆ. ಸಿ 1, 10, 19, 28 ಇದೆಯಲ್ಲ, ಇದು ರಿಲೇಟೆಡ್ ಟು ಸನ್, ಅಂದ್ರೆ ಸೂರ್ಯ. ಸೊ ಯು ಪೀಪಲ್ ಆರ್ ಬಾರ್ನ್ ಟು ಗೆಟ್ ಸಕ್ಸಸ್ ಪಾ. ಯು ಪೀಪಲ್ ಆರ್ ಬಾರ್ನ್ ಟು ಗೆಟ್ ಸಕ್ಸಸ್. ನೋ ವರೀಸ್. ಏಕೇನ್ ಕಿಂಗ್ ಆಫ್ ಸೋಟ್ಸ್ ಒಂದಿದೆ. ಸ್ವಲ್ಪ ಕೆಲವೊಂದಕ್ಕೆ ನೀವು ಪ್ರೊಫೆಷನಲ್ ಥಿಂಗ್ಸ್ ಅಲ್ಲಿ ನೀವು ಕೆಲವರು ಎಮೋಷನ್ಸ್ನ ಹಾಕ್ಬಿಡ್ತೀರಾ. ಎಮೋಷನಲಿ ನೀವು ಏನಂತಾರ ಇನ್ವಾಲ್ವ್ ಆಗ್ಬಿಟ್ಟು ಡಿಸಿಷನ್ಸ್ನ ಮಾಡ್ತೀರಾ. ದಟ್ ಈಸ್ ರಾಂಗ್. ಎಮೋಷನಲಿ ಇನ್ವಾಲ್ವ್ ಆಗಿ ಯಾವುದೇ ಡಿಸಿಷನ್ಸ್ನ ನೀವು ಮಾಡಬೇಡಿ. ಓಕೆ, ಅಪಾರ್ಟ್ ಫ್ರಮ್ ದಟ್ ಲಾಜಿಕಲ್ ಮೈಂಡನ್ನ ಯೂಸ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಹತ್ರ ಇರುವಂಥ ಎಕ್ಸ್ಪೀರಿಯನ್ಸ್ ಮತ್ತೆ ಇಂಟೆಲಿಜೆನ್ಸನ್ನ ಯೂಸ್ ಮಾಡಿ, ಜೊತೆಗೆ ಲಾಜಿಕ್ ಮೈಂಡನ್ನ ಯೂಸ್ ಮಾಡಿ ಪ್ರೊಫೆಷನಲ್ ಅಲ್ಲಿ ಎಸ್ಪೆಷಲಿ. ಓಕೆ, ಕೆಲವರು ಎಮೋಷನಿಗೆ ಬಿದ್ಬಿಟ್ಟು ಅಯ್ಯೋ ನಮ್ಮ ಬಾಸಿಗೆ ಬೇಜಾರು ಮಾಡಬಾರ್ದು ಅಥವಾ ನಮ್ಮ ಕೊಲೀಗ್ಸ್ ಬೇಜಾರಾಗಬಾರ್ದು ಅಂತ ಬೇರೆ ಏನೇನೋ ಡಿಸಿಷನ್ಸ್ನ ಮಾಡಿ ನೀವು ತೊಂದರೆಲಿ ಸಿಕ್ಕಾಕೊಂತೀರಾ. ಆ ರೀತಿ ಮಾಡಬೇಡಿ. ನಿಮ್ಮ ಲಾಜಿಕ್ ಮೈಂಡನ್ನ ಯೂಸ್ ಮಾಡಿ. ನಿಮ್ಮ ಹತ್ರ ಇರುವಂಥ ಆಲ್ರೆಡಿ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಸೊ ಅದನ್ನ ಯೂಸ್ ಮಾಡಿಕೊಂಡು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ. ಆವಾಗ ನಿಮ್ಮ ಕೆರಿಯರಲ್ಲಿ ಗ್ರೋತು ಚೆನ್ನಾಗಿದೆ. ಓಕೆ, ಡೆಫಿನೆಟ್ಲಿ ಯು ಆರ್ ಚೇಂಜಿಂಗ್ ಯುವರ್ ಲಕ್. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್ ಕಾರ್ಡ್ ಇದು. ಆ್ಯಂಡ್ ಏಂಜಲಿಕ್ ಬ್ಲೆಸ್ಸಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಅಪ್ಕಮಿಂಗ್ ಡೇಸ್ ಅಲ್ಲಿ. ಈ ವಿಡಿಯೋ ಯಾವಾಗ ನಿಮಗೆ ಸಿಗುತ್ತೋ ಅವತ್ತಿಂದಾನೇ, ಈ ವಿಡಿಯೋ ನೋಡ್ದಾಗಿಂದಾನೇ ಇದು ನಿಮಗೆ ಇಂಪ್ಲಿಮೆಂಟ್ ಆಗುತ್ತೆ. ಈ ವಿಡಿಯೋನ ದಯವಿಟ್ಟು ಕ್ಲೇಮ್ ಮಾಡಿ. ಓಕೆ, ಐ ಆಮ್ ಕ್ಲೇಮಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಆಮ್ ಕ್ಲೇಮಿಂಗ್ ಆಲ್ ದ ಪಾಸಿಟಿವ್ ಥಿಂಗ್ಸ್ ಫ್ರಮ್ ದಿಸ್ ವಿಡಿಯೋ ಅಂತ ಹೇಳಿ ಕ್ಲೇಮ್ ಮಾಡಿ ಯೂನಿವರ್ಸ್ಗೆ, ರಾಧೆ ಕೃಷ್ಣಂಗೆ ಪ್ರೇ ಮಾಡಿ. ಬ್ಯೂಟಿಫುಲ್ ಆಗಿದೆ. ವೆಯ್ಟ್ ಮಾಡಿ, ಮತ್ತೇನಾದ್ರೂ ಮೆಸೇಜಸ್ ಮಿಸ್ ಮಾಡಿದ್ದೀರಾ? ನೆಗೆಟಿವ್ ಥಾಟ್ಸ್ ಇಂದ ಹೊರಗೆ ಬಂದ್ಬೇಡಿ. ನೀವು ಎಷ್ಟು ಬೇಗ ಅದರಿಂದ ಹೊರಗೆ ಬರ್ತೀರೋ ಅಷ್ಟು ಬೇಗ ನೀವು ಸ್ಟೆಬಿಲಿಟಿನ ನೋಡ್ತೀರಾ. 10, 10, 10 ಏಂಜಲಿಕ್ ನಂಬರ್, 5, 5, 5 ಏಂಜಲಿಕ್ ನಂಬರ್ ಆ್ಯಂಡ್ 4, 4, 4 ಯಾರು ನೋಡ್ತಿದ್ರಾ ನಂಗೆ ಹೇಳಿ. ಓಕೆ, ಮೇಜರ್ಲಿ ಅದೇ ಕಾಣಿಸ್ತಾ ಇರೋದು ನನಗಿಲ್ಲಿ. ಆ್ಯಂಡ್ 1, 1, 1, 11, 11, 111 ಆಗಿರ್ಬೋದು ಅಥವಾ 11, 11 ಆಗಿರ್ಬೋದು. ಸೊ ನಿಮ್ಮ ಓನ್ ಒಂದು ಕ್ವೀನ್ ಆಫ್ ಮೈಂಡ್ಸಿಗೆ ಬರ್ತಿದ್ದೀರಾ ತುಂಬಾ ಜನ. ಓಕೆ, ಆ್ಯಂಡ್ ಈವನ್ ಹುಡುಗರು ಕೂಡ ಯಾರಿದ್ದೀರಾ, ನೀವೆಲ್ಲ ಸ್ವಲ್ಪ ನಿಮ್ಮ ಒಂದು ಫೆಮಿನೈನ್ ಮತ್ತೆ ಮೆಸ್ಕ್ಯುಲೈನ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನೀವು ಕಂಪ್ಲೀಟ್ ಮ್ಯಾಸ್ಕ್ಯುಲೈನ್ ಇದ್ರೂ ಕೂಡ ನಿಮ್ಮ ಜೊತೆ ಇರುವಂತ ಫೆಮಿನೈನ್ ಎನರ್ಜಿಗೆ ಅದು ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಔಟ್ ಮಾಡಿ. ಯು ಹ್ಯಾವ್ ಟು ರೆಕಗ್ನೈಸ್ ಯುವರ್ ಫೆಮಿನಿಟಿ ಆಲ್ಸೋ. ದಟ್ ಈಸ್ ದ ಬ್ಯೂಟಿ ಆಫ್ ದ ಮ್ಯಾಸ್ಕ್ಯುಲಾನಿಟಿ. ಸೊ ಒನ್ಸ್ ಯು ರೆಕಗ್ನೈಸ್ ದ ಫೆಮಿನಿಟಿ, ಯು ನೋ ಹೌ ಟು ಬಿಹೇವ್ ವಿತ್ ಯೋರ್ ಫೆಮಿನೈನ್ ಎನರ್ಜಿ. ಐ ಮೀನ್ ಯೋರ್ ಪಾರ್ಟ್ನರ್ ಹೇಗೆ ಬಿಹೇವ್ ಮಾಡಬೇಕು, ಎಷ್ಟಕ್ಕೆ ಏನ ಹೇಳ್ಬೇಕು, ಏನ ಮಾತಾಡ್ಬೇಕು, ಏನ್ ಹೇಳಿದ್ರೆ ಅವ್ರಿಗೆ ಬೇಜಾರಾಗತ್ತೆ, ಏನ್ ಹೇಳಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ರಿಲೇಶನ್ಶಿಪ್ ನ ನೀವು ತುಂಬಾ ಚೆನ್ನಾಗಿ ತಗೊಂಡೋಗ್ತೀರಾ. ಅಂಡ್ ಲೇಡೀಸ್ ಯಾರೆಲ್ಲ ಕರಿಯರ್ ಗ್ರೋತ್ ನ ನೋಡ್ತಿದ್ದೀರಾ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಬ್ಯೂಟಿಫುಲ್ ಕರಿಯರ್ ಗ್ರೋತ್. ಓಕೆ, ನ್ಯೂ ಇಯರ್ ಅಲ್ಲಂತೂ ಬ್ಯಾಂಗ್ ಬ್ಯಾಂಗ್ ಮಾಡ್ಬಿಡ್ತೀರಾ 2026 ಅಲ್ಲಿ. ಸೊ ಅಪ್ಕಮಿಂಗ್ ಈ 2 ಮಂತ್ಸ್ ನಿಮ್ಮ ಕರಿಯರ್ ಗ್ರೋತ್ ಚೆನ್ನಾಗಿ ಕಾಣಿಸ್ತಾ ಇದೆ. ಜಸ್ಟ್ ಕೀಪ್ ಆನ್ ವರ್ಕಿಂಗ್. ಓಕೆ, ಅವ್ರೇನೋ ಹೇಳಿದ್ರು ಇವ್ರೇನೋ ಹೇಳಿದ್ರು ಆ ನೆಗೆಟಿವ್ ಥಿಂಗ್ಸ್ಗೆ, ನೆಗೆಟಿವ್ ಎನ್ವಿರಾನ್ಮೆಂಟ್ಗೆಲ್ಲ ನೀವು ತಲೆ ಕೊಡದೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡಿ. ಖಂಡಿತ ಯು ಆರ್ ಗೋನಾ ರಾಕ್. ಡೆಫಿನೆಟ್ಲಿ ಯು ಗೋನಾ ರಾಕ್. ಬ್ಯೂಟಿಫುಲ್ ಆಗಿದೆ ಎನರ್ಜಿ. ಓಕೆ, ಸೊ ನಿಮ್ಗೆ ಏನಾದ್ರೂ ಬೇಜಾರಾದ್ರೆ ಇದು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ಯಾವಾಗಾದ್ರೂ ನಿಮ್ಗೆ ಲೋ ಫೀಲ್ ಆದ್ರೆ ಇದನ್ನ ನೋಡಿ.
ಯು ಆರ್ ಚೇಂಜಿಂಗ್ ಯುವರ್ ಡೆಸ್ಟಿನಿ. ಬರ್ಕೊಳ್ಳಿ, ಇದನ್ನ ಸ್ಕ್ರೀನ್ಶಾಟ್ ತಕೊಂಡು ಅದ್ರ ಮೇಲೆ ಬರ್ಕೊಳ್ಳಿ, ಯು ಆರ್ ಚೇಂಜಿಂಗ್ ಯುವರ್ ಡೆಸ್ಟಿನಿ ಅಂತ. ನಿಮ್ಗೆ ಯಾವಾಗೇ ಲೋ ಫೀಲ್ ಆದ್ರೂ ಇದನ್ನ ಮಾಡಿ. ಡೆಫಿನೆಟ್ಲಿ ಬೇಕಾದ್ರೆ ವಾಲ್ ಪೇಪರ್ಗೂ ಹಾಕೋಬಹುದು, ಯು ಆರ್ ಚೇಂಜಿಂಗ್ ಯುವರ್ ಡೆಸ್ಟಿನಿ. ಸೊ ನೀವು ಅದನ್ನ ನೋಡಿದಾಗ ನಿಮಗೆ ನೀವು ಹೇಳ್ಕೊಂತಿರ್ತೀರ, ಯು ಆರ್ ಚೇಂಜಿಂಗ್ ಯುವರ್ ಡೆಸ್ಟಿನಿ ಅಂತ. ಓಕೆ, ಥ್ಯಾಂಕ್ ಯು ಏಂಜಲ್ಸ್. ಏಂಜಲಿಕ್ ಮೆಸೇಜಸ್ನ ನೋಡ್ಬಿಡೋಣ. ಥ್ಯಾಂಕ್ ಯು ಏಂಜಲ್ಸ್. ಅಪ್ಕಮಿಂಗ್ 2 monthsಗೆ ಏನು ಮೆಸೇಜ್ನ ಕೊಡ್ತೀರಾ? 1-10-19-28 ಅಲ್ಲಿ ಬಾರ್ನ್ ಆಗಿರೋರ್ಗೆ. ಓಕೆ, ಲೆಟ್ಸ್ ಗೋ. ಸುಮ್ಮನೆ ಕೂತಿದ್ದೀರಲ್ಲ ಕೆಲವರೆಲ್ಲ, ಫಾಸ್ಟಿಂಗ್ಸ್ ಇಂದ ಹೊರಗೆ ಬರೋಕ್ಕಾಗದೆ. ಲೆಟ್ಸ್ ಗೋ, ಮೂವ್ ಆಗಬೇಕು. ಎಸ್ ಎಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ 2 more cards. ಪ್ಲೀಸ್ ಗೈಡ್ 2 more cards. ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ. ಎಸ್, ನಾ ಹೇಳಿದೆ ಜಾಬ್ಲೆಸ್ ಇರೋರು ಜಾಬನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯಾರೆಲ್ಲ ಹೈಯರ್ ಪೊಸಿಷನಿಗೆ ಹೋಗಬೇಕು, ನನಗೆ ಪ್ರಮೋಷನ್ಸ್ ಬೇಕು ಅಂತ ಕಾಯ್ತಾ ಇದ್ರಿ, ಖಂಡಿತವಾಗ್ಲೂ ಎಸ್ ಅಟ್ರಾಕ್ಟ್ ಮಾಡ್ತಿದ್ರ. 1 more card ಪ್ಲೀಸ್. ಓ, ಟೂ ಮೆನಿ ಕಾರ್ಡ್ಸ್. ಓಕೆ, ಆಸ್ಕ್ ಫ್ರಮ್ ದ ಹೆಲ್ಪ್ ಅಂತ ಹೇಳಿದ್ದಾರೆ. ಸೊ ತುಂಬ ಕಾರ್ಡ್ಸೇ ಬಂದಿದೆ. ಇಟ್ಸ್ ಓಕೆ, ನೋಡೋಣ. ತುಂಬ ಜನಕ್ಕೆ ಇದು ಮೆಸೇಜಸ್ ಇರುತ್ತೆ. ಏನಾದರೂ ಎಸ್ ಆರ್ ನೋ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಈಸ್ ನೋ. ಮನ್ಸಲ್ಲಿ ಏನಾದರೂ ಓಡ್ತಾ ಇದ್ರೆ ಆನ್ಸರ್ ಈಸ್ ನೋ. ಓಕೆ, ಏಂಜಲ್ಸೇ ಅಥವಾ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾರೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಸೊ ನಿಮ್ಮ ಸುತ್ತಾನೆ ಇರೋರು, ಈ ಕೆಲವರು ಡಿಪ್ರೆಷನ್ ಅಲ್ಲಿ ಇರ್ತೀರಾ, ಹೇಳ್ಕೊಳಕ್ ಆಗ್ತಿರಲ್ಲ ಯಾರಾದ್ರೂ. ಸೊ ಅಂಥವ್ರು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ನಿಮ್ಗೆ ನಂಬಿಕಸ್ತರು ಅಂತ ಇರ್ತಾರಲ್ಲ, ಸೊ ಅವ್ರ ಹತ್ರ, ಅಥವಾ ಯಾರಾದ್ರೂ ಕೌನ್ಸಿಲರ್ಸು, ನಮ್ಮ ತರ ಹೀಲರ್ಸು ಕೌನ್ಸಿಲರ್ಸ್ ಯಾರಾದ್ರೂ ಇರ್ತಾರಲ್ಲ, ಸೊ ಅವರಿಂದ ನೀವು ಹೆಲ್ಪ್ ಅನ್ನ ತಗೊಳ್ಳಿ. ನಿಮ್ಗೆ ಅದರಿಂದ ಹಳೆ ಪಾಸ್ಟ್ ಟ್ರೋಮಾಸ್ ಇಂದ ಹೀಲಪ್ ಹಾಕಕ್ ಆಗ್ತಾ ಇಲ್ಲ, ಅದರಿಂದ ಹೊರಗೆ ಬರಕ್ ಆಗ್ತಿಲ್ಲ ಅಂದ್ರೆ ಪ್ಲೀಸ್ ಟೇಕ್ ಅ ಹೆಲ್ಪ್ ಅಂತ ಹೇಳ್ತಾ ಇದಾರೆ. ಆ್ಯಂಡ್ ಲುಕ್ ಫಾರ್ ಎ ಸೈನ್. ಯೂನಿವರ್ಸ್ ನಿಮ್ಗೆ ಸೈನ್ ನ ಕೊಡ್ತಾ ಇದ್ದಾರೆ. ಓಕೆ, ಯೂನಿವರ್ಸ್ ನಿಮ್ಗೆ ಸೈನ್ ನ ಕೊಡ್ತಿರ್ತಾರೆ. ಅದನ್ನ ಅಬ್ಸರ್ವ್ ಮಾಡೋದನ್ನ ಕಲೀರಿ. ಅದನ್ನ ಅಬ್ಸರ್ವ್ ಮಾಡೋದು ನೀವು ಯಾವಾಗ ಕಲಿತೀರಾ? ನೀವು ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದಾಗ ಅದನ್ನ ಕಲಿತೀರಾ. ಸೊ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂಡ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಏನೆಲ್ಲ ಚೇಂಜಸ್ ನೀವು ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಕೆಲವರಿಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಆಗುತ್ತೆ, ಕೆಲವರಿಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಮ್ಯಾರೇಜ್ ಕಾರ್ಡ್ ಬಂದಿದೆ ಅಲ್ವಾ? ಸೊ ಅದು ಮ್ಯಾರೇಜ್ ಕಾರ್ಡ್ ಬಂದಿರೋರು ಕೂಡ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಮ್ಯಾರೇಜು ಸೆಟ್ ಆಗುತ್ತೆ. ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜಸ್ ಆ್ಯಂಡ್ ರೊಮ್ಯಾನ್ಸ್, ಆ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ ಆಗುತ್ತೆ. ಓಕೆ, ಸೊ ಬಿಗ್ ಅಂಡ್ ಹ್ಯಾಪಿ ಚೇಂಜಸ್. ಎಲ್ಲಾರ್ಗೂ ಗರ್ಲ್ ಫ್ರೆಂಡ್ ಇದ್ದಾರೆ, ಎಲ್ಲಾರ್ಗೂ ಬಾಯ್ ಫ್ರೆಂಡ್ ಇದ್ದಾರೆ, ನನಗಿಲ್ವಲ್ಲಪ್ಪ, ನನಗೊಬ್ರು ಪಾರ್ಟ್ನರ್ ಇಲ್ವಲ್ಲಪ್ಪ ಅಂತ ನೀವು ಯಾರು ಚಿಂತೆ ಮಾಡಬೇಡಿ, ಅಳ್ಕೊಂತ ಕೂರ್ಬೇಡಿ. ಓಕೆ, ಸೊ ಖಂಡಿತ ಒಳ್ಳೊಳ್ಳೆ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಕೆರಿಯರ್ ಅಲ್ಲಿ ಮತ್ತೆ ರಿಲೇಶನ್ಶಿಪ್ ಅಲ್ಲಿ. ಗೋ ಅಂಡ್ ಗ್ರಾಬ್ ಇಟ್. ಲೆಟ್ ಗೋ ಅಂತ. ಲೆಟ್ ಗೋ ಅಂದ್ರೆ ಪಾಸ್ಟ್ ಥಿಂಗ್ಸ್ ಅನ್ನ ಫಸ್ಟ್ ಲೆಟ್ ಗೋ ಮಾಡಿ. ನನಗೆ ಏನೆಲ್ಲ ಹೇಳ್ದೆ ಅದೆಲ್ಲ ನೀವು ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಲೆಟ್ ಗೋ. ಹಳೇದನ್ನ ನೀವು ಹೋಗ್ಲಿಕ್ಕೆ ಬಿಡ್ಬೇಕು. ಸೊ ಹಳೇದೇನೋ ನೀವು ಹಿಂಗೆ ಇಟ್ಕೊಂಡು ಕೂತಿದ್ದೀರಾ. ಸೊ ಯಾರೋ ಬಂದು ಏನೇ ಆಫರ್ ಮಾಡಿದ್ರು ಇಸ್ಕೊಳ್ಳೋ ಕೆಪಬಿಲಿಟಿ ಇದೆಯಾ ನಿಮ್ಗೆ? ಇದು ಬೇಕು ಅಂತ ಹೆಂಗೆ ಇಟ್ಕೊಂತೀರಾ? ಇಟ್ಕೊಳಕ್ ಆಗಲ್ಲ, ಸ್ಪೇಸೇ ಇಲ್ಲ ಅಲ್ಲಿ. ಸೊ ಫಸ್ಟ್ ಈ ಹಳೇದನ್ನ ಹಿಂಗೆ ಬಿಟ್ಬಿಟ್ರೆ ನಿಮ್ ಕೈ ಫುಲ್ ಖಾಲಿ ಆಗ್ಬಿಡುತ್ತೆ. ಅವಾಗ ದೇವ್ರು ಏನ್ ಕೊಡ್ತಾರೋ ಅದನ್ನ ಕಂಪ್ಲೀಟ್ ಆಗಿ ರಿಸೀವ್ ಮಾಡಿ ಅದನ್ನ ಚೆನ್ನಾಗಿ ಹೋಲ್ಡ್ ಮಾಡಿ ಇಟ್ಕೊಂತೀರಾ. ಸೊ ಇಲ್ಲ ಅಂದ್ರೆ ಅದನ್ನು ಇಟ್ಕೊಳಕ್ಕಾಗಲ್ಲ, ಇದನ್ನು ಇಟ್ಕೊಳಕ್ಕಾಗಲ್ಲ, ಎರಡನ್ನೂ ಬಿಟ್ಬಿಡ್ತೀರಾ, ಆ ಥರ ಆಗತ್ತೆ. ಸೊ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ? ಯಾ, ಬ್ಯೂಟಿಫುಲ್ ಆಗಿದೆ. ಸೊ ಫೈನಲ್ ಏನು ಅಂದ್ರೆ ಆ ಬಿಗ್ ಅಂಡ್ ಹ್ಯಾಪಿ ಚೇಂಜಸ್ನ ನೀವು ನೋಡ್ತೀರಾ ಲೈಫಲ್ಲಿ. ಯಾವಾಗ ಅಂದ್ರೆ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂಡ್ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್. ಓಕೆ, ಡಿಪೆಂಡಿಂಗ್ ಅಪಾನ್ ಯುವರ್ ಸಿಚುವೇಶನ್. ಸೊ ಐ ಹೋಪ್ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿತ್ತು ಅನ್ಕೊಂತೀನಿ, ಇಷ್ಟ ಆಯ್ತು ಅನ್ಕೊಂತೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ, ಸಬ್ಸ್ಕ್ರೈಬ್ನ ಮಾಡಿ. 500 ಆಗಿದ ತಕ್ಷಣ ನಾನು ನನ್ನ ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ ಸಬ್ಸ್ಕ್ರಿಪ್ಷನ್ ಮಾಡಿರುವಂತಹ ನನ್ನ ಫ್ಯಾಮಿಲಿ ಏನಿದ್ದೀರಾ ನಿಮ್ಗೆಲ್ಲ ಒಂದು ಸ್ಮಾಲ್ ಗಿಫ್ಟ್ ಅನ್ನ ತರಬೇಕು ಅಂತ ಅನ್ಕೊಂಡಿದ್ದೀನಿ 500 ಆಗಿದ ತಕ್ಷಣ. ಸೊ ಪ್ಲೀಸ್ ಕೀಪ್ ಶೇರಿಂಗ್ ಅಂಡ್ ಕೀಪ್ ಸಬ್ಸ್ಕ್ರೈಬಿಂಗ್ ಅಂಡ್ ಕೀಪ್ ಲೈಕಿಂಗ್. ಸೊ ಲೈಕ್ ಮಾಡೋದು ಒಂದು ಫಾರ್ಮ್ ಆಫ್ ಎನರ್ಜಿ ಎಕ್ಸ್ಚೇಂಜ್ ಅಂಡ್ ಫಾರ್ಮ್ ಆಫ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಓಕೆ, ಸಮಥಿಂಗ್ ನಿಮ್ಗೆ ಫ್ರೀ ಆಗಿ ಸಿಗ್ತದೆ ಅಂದ್ರೆ ದಯವಿಟ್ಟು ಅದಕ್ಕೆ ಒಂಚೂರು ಗ್ರಾಟಿಟ್ಯೂಡ್ನ ಶೋ ಮಾಡಿ. ಸೊ ಯಾರು ಗ್ರಾಟಿಟ್ಯೂಡ್ನ ಶೋ ಮಾಡ್ತೀರಾ ಲೈಫಲ್ಲಿ ಜಾಸ್ತಿ ಅಟ್ರಾಕ್ಟ್ ಮಾಡ್ತೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್ ಅಂತ ಹೇಳ್ತಾ ರಾಧೆ ರಾಧೆ, ಬಾಯ್.